Yes, good morning to everyone. Applied hydraulics model number one, dimensional analysis. It is a part of fluid mechanics and hydraulic machinery. Okay, it actually comes in open channel flow and hydraulic machinery. It's a very interesting topic, dimensional analysis. What exactly dimensional analysis? Dimensional analysis ಅಂದ್ರೆ ಏನು? Okay, ಅದು ಎದಕ್ಕೆ ಮಾಡಬೇಕು? ಅದರ uses ಏನು? What exactly it is dimensional analysis? To study in this model. ಇದ್ರಾಗ ಮೇನ್ ಬರೋದು ಇಂಟ್ರೊಡಕ್ಷನ್ ಟು ಡೈಮೆನ್ಷನ್ಸ್ ಅಂಡ್ ಯೂನಿಟ್ಸ್, ಯೂಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಡೈಮೆನ್ಷನಲ್ ಹೋಮೋಜಿನಿಟಿ, ಮೆಥಡ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, Rayleigh's method, Buckingham's method, model analysis, similitude, model laws or similarity laws, model and prototype relations. Introduction, what exactly dimensional analysis ಅಂದ್ರೆ ಏನು? Many practical real problems in fluid mechanics can solved by using equations and analytic procedures. However, the solution of some real problems depend heavily on the experimental data. ಈಗ ಯಾವುದೇ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ಎಕ್ಸಾಂಪಲ್ ಡ್ಯಾಮ್ಸ್ ಪ್ರಾಬ್ಲಮ್ ಅಥವಾ ಕೆನಾಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಚೆಕ್ ಡ್ಯಾಮ್ಸು, ಓಕೆ, ವಾಟ್ ಎವರ್ ಫ್ಲೋ ಪ್ರಾಬ್ಲಮ್ ಅಂದ್ರೆ ಎಲ್ಲ ಬರ್ತಾವ. ವಾಟರ್ ಸೋರ್ಸ್ ಏನೇನ್ ಪ್ರಾಬ್ಲಮ್ ಬಂತಾವಲ್ಲ, ಸಣ್ಣ ಸಣ್ಣ ವಿಯರ್ಸ್ ಆಗಿರ್ಬೋದು, ಬ್ಯಾರೇಜಸ್, ಡ್ಯಾಮ್ಸ್, ಇವನ್ನೆಲ್ಲ ಏನ್ ಮಾಡ್ತಾರ, ಎಕ್ಸ್ಪೆರಿಮೆಂಟಲ್ ಡಾಟಾ ಮೂಲಕ ಸಾಲ್ವ್ ಮಾಡ್ತಾರ. ಮ್ಯಾಕ್ಸಿಮಮ್ ಎಕ್ಸ್ಪೆರಿಮೆಂಟಲ್ ಡಾಟಾ ಮೂಲಕ ಸಾಲ್ವ್ ಮಾಡ್ತಾರ. ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಡಾಟಾ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಏನ್ ಮಾಡ್ತೀವಿ ಅಂದ್ರ, ಯೂಸಿಂಗ್ ಡಿಫರೆಂಟ್ ಮಾಡೆಲ್ಸ್, ವಿ ಕ್ರಿಯೇಟ್ ಡಿಫರೆಂಟ್ ಮಾಡೆಲ್ಸ್. That is nothing but using analytical procedure, using different equations and analytical procedure, we normally calculate the practical real problems. ಅಂದ್ರೆ ಒಂದು ಮಾಡೆಲ್ ಇರ್ತದೆ. ಎಕ್ಸಾಂಪಲ್ ಡ್ಯಾಮ್ ಅದ, ಡ್ಯಾಮ್ದು ಫ್ಲೋ ಎಷ್ಟದ, ಇನ್ಫ್ಲೋ ಎಷ್ಟದ, ಔಟ್ಫ್ಲೋ ಎಷ್ಟದ, ಡ್ಯಾಮ್ದು ನೀರು ಎಷ್ಟು ಹೊರಗೆ ಬರ್ತದ. ಓಕೆ, ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಅದನ್ನ ಏನ್ ಮಾಡ್ತೀವಿ ನಾವು, ಡ್ಯಾಮ್ದು ಮಾಡೆಲ್ ಕ್ರಿಯೇಟ್ ಮಾಡ್ತೀವಿ. ಎಕ್ಸಾಂಪಲ್ ಲ್ಯಾಬೊರೇಟರಿ ಒಳಗ ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ ಮೂಲಕ ಕ್ರಿಯೇಟ್ ಮಾಡ್ತೀವಿ. ಅವಾಗ ಓಪನ್ ಫ್ಲೋ ಎಷ್ಟ್ ಇರ್ತದ, ಓಕೆ, ಫ್ಲೋ ಎಷ್ಟ್ ಆಗ್ತದ, ಹೌ ಮಚ್ ಫ್ಲೋ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಒನ್ ಡ್ಯಾಮ್, ಅದಕ್ಕೆ ಏನಂತಾರ, ಮಾಡೆಲ್ ಅಂತಾರ. ಲ್ಯಾಬೊರೇಟರಿ ಒಳಗೆ ಏನ್ ಮಾಡ್ತೀವಲ್ಲ ಅದು ಮಾಡೆಲ್, ರಿಯಲ್ ಏನ್ ಮಾಡ್ತೀವಲ್ಲ ಅದು ಪ್ರೋಟೋಟೈಪ್ ಅಥವಾ ಪ್ರಾಕ್ಟಿಕಲ್. ಓಕೆ, ಇದು ಡಿಫರೆನ್ಸ್ ಬಿಟ್ವೀನ್ ಮಾಡೆಲ್ ಅಂಡ್ ಪ್ರೋಟೋಟೈಪ್. ಇದನ್ನೇ ನಾವು ಇಲ್ಲಿ ಸ್ಟಡಿ ಮಾಡೋದು, ಬೇಸ್ಡ್ ಅಪಾನ್ ಡಿಫರೆಂಟ್ ಡೈಮೆನ್ಷನ್ಸ್. Sometimes the experimental work in the laboratory is not only time consuming, but it is also expensive. ಎಕ್ಸ್ಪೆರಿಮೆಂಟ್ ವರ್ಕ್ ಇನ್ ಲ್ಯಾಬೊರೇಟರಿ ಏನಾಗ್ತದ, ಕೆಲವೊಮ್ಮೆ ಟೈಮ್ ಹೆಚ್ಚಿಗೆ ತಗೋತದ ಮತ್ತು ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದ. ಕೆಲವೊಂದು ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ ಇರ್ತಾವಲ್ಲ, ಅವು ಎಕ್ಸ್ಪೆನ್ಸಿವ್ ಆಗ್ತಾವ. ಅದ್ರ ಸಂಬಂಧ ಏನ್ ಮಾಡ್ತೀವಿ ನಾವು, ಹೆಚ್ಚು ಅನಲೈಟಿಕಲ್ ಅಥವಾ ಇಕ್ವೇಶನ್, ಯೂಸಿಂಗ್ ಇಕ್ವೇಶನ್ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ದ ಮೇನ್ ಗೋಲ್ ಈಸ್ ಟು extract maximum information from the previous experiment. The main goal ಏನಂದ್ರ, ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಏನ್ ತಗೋಬೇಕು, ಅತ್ಯಂತ ಕಡಿಮೆ ಇನ್ಸ್ಟ್ರೂಮೆಂಟ್ ಮೂಲಕ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ತಗೋದಕ್ಕೆ ಏನಂತೀವಿ, ಡೈಮೆನ್ಷನಲ್ ಅಥವಾ ಮಾಡೆಲ್ ಅನಾಲಿಸಿಸ್ ಅಂತೀವಿ. In this regard, dimensional analysis is an important tool that helps in correlating analytical results with experimental data and to predict the prototype behavior from the measurement on the code only. ಅದರ ಸಂಬಂಧ ಡೈಮೆನ್ಷನಲ್ ಅನಾಲಿಸಿಸ್ ಏನ್ ಮಾಡ್ತದ ಅಂದ್ರೆ, ಅದು ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ತೀವಿ ಯೂಸಿಂಗ್ ಅನಲೈಟಿಕಲ್ ರಿಸಲ್ಟ್ಸ್. ಅದೇನ್ ಮಾಡ್ತದ, ಪ್ರಿಡಿಕ್ಟ್ ಮಾಡ್ತದ. ಎದ್ರದ ಏನ್ ಪ್ರಿಡಿಕ್ಟ್ ಮಾಡ್ತದ ಅಂದ್ರೆ, ಪ್ರಾಕ್ಟಿಕಲಿ ಏನೇನ್ ಮಾಡ್ತೀವಿ ನಾವು, ಎಕ್ಸಾಂಪಲ್ ಡ್ಯಾಮ್ ಸೈಡ್ ಪ್ರಾಕ್ಟಿಕಲ್ ಏನೇನ್ ಆಗ್ತದ ಅದನ್ನ ನಾವು ಲ್ಯಾಬೊರೇಟರಿ ಒಳಗ ಅಥವಾ ಮಾಡೆಲ್ ನ ಯೂಸಿಂಗ್ ಇಕ್ವೇಶನ್ ಮೂಲಕ ಅದನ್ನ ಮಾಡ್ತೀವಿ. ಅದನ್ನ ಹೆಂಗ್ ಮಾಡ್ತೀವಿ ಅನ್ನೋದು ಗೊತ್ತಾಗ್ತದೆ ಇಲ್ಲಿ. In dimensional analysis, we are only concerned with nature of the dimension, that is quality, not its quantity. Dimensional analysis ಒಳಗೆ ಏನಾಗ್ತದ, it is based upon only nature of the dimension. It is only quality, not its quantity. ಇಲ್ಲಿ ಓನ್ಲಿ ಕ್ವಾಲಿಟಿ ಫರಕ್ ಬೀಳ್ತದ, ಕ್ವಾಂಟಿಟಿ ಫರಕ್ ಬೀಳಂಗಿಲ್ಲ. ಓಕೆ, ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಎಕ್ಸಾಂಪಲ್, ಡೈಮೆನ್ಷನ್ಸ್ ಆರ್ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಮೇಜರ್ಡ್. ಡೈಮೆನ್ಷನ್ಸ್ ಅಂದ್ರೆ ಏನು ಎಕ್ಸಾಕ್ಟ್ಲಿ? ಡೈಮೆನ್ಷನ್ಸ್ ಅಂದ್ರೆ ಏನು? ಎಕ್ಸಾಂಪಲ್, ಮಾಸ್, ಲೆಂತ್, ಟೈಮ್. ಮಾಸು, ಲೆಂತ್, ಟೈಮ್ ಇವೇನು ಮೂರು ಡೈಮೆನ್ಷನ್ಸ್. ಮೂರು ಡೈಮೆನ್ಷನ್ಸ್ ಯೂನಿಟ್ ಏನಂತೀವಿ ನಾವು, ಓಕೆ, ಯೂನಿಟ್ಗಳಿಗೆ ಏನಂತೀವಿ, ಸ್ಟ್ಯಾಂಡರ್ಡ್ ಎಲಿಮೆಂಟ್ಸ್ ವಿ ಯೂಸ್ ಟು ಕ್ವಾಂಟಿಫೈ ದಿಸ್ ಡೈಮೆನ್ಷನ್. ಅದ್ರ ಯೂನಿಟ್ ಗೊತ್ತಿತ್ತಂದ್ರೆ ನಮ್ಗೆ ಡೈಮೆನ್ಷನ್ ಅನಾಲಿಸಿಸ್ ಮಾಡ್ಲಿಕ್ಕೆ ಬರ್ತದ. ಮಾಸ, ಲೆಂತ್, ಟೈಮ್ ಇಲ್ಲಿ ಮೂರು ಡೈಮೆನ್ಷನ್ಸ್
ಮೇಜರ್ ಡೈಮೆನ್ಷನ್ಸ್. ಯೂನಿಟ್ಸ್ ಅಂದ್ರೆ ಅದರ ಯೂನಿಟ್ ಏನು, ಮಾಸದ ಯೂನಿಟ್ ಕೆಜಿ, ಲೆಂತ್ ಮೀಟರ್, ಟೈಮ್ ಸೆಕೆಂಡ್ಸ್. ಇದ್ರ ಮೂಲಕ ನಾವು ಏನ್ ಮಾಡ್ತೀವಿ, ಡೈಮೆನ್ಷನ್ ಅನ್ನ ಅನಲೈಸಿಸ್ ಮಾಡ್ತೀವಿ. ಮಾಸದ ಏನಾಗಿರ್ತದ, ಕೆಜಿ ಆಗಿರ್ತದ. ಮಾಸದ ಡಿನೋಟ್ ಏನ್ ಮಾಡ್ತೀವಿ, ಎಂ ಮೂಲಕ ಡಿನೋಟ್ ಮಾಡ್ತೀವಿ. ಯೂಸಿಂಗ್ ಕ್ಯಾಪಿಟಲ್ ಎಂ ಯು ಡಿನೋಟ್ ಮಾಸ್. ಲೆಂತ್ ಸ್ಮಾಲ್ ಎಂ, ಲೆಂತ್ ಮೆಜರ್ಮೆಂಟ್ ಮೀಟರ್ ದಾಗ ಮಾಡ್ತೀವಿ, ಅದ್ರ ಡಿನೋಟ್ ಹೆಂಗ್ ಮಾಡ್ತೀವಿ, ಕ್ಯಾಪಿಟಲ್ ಎಲ್. ಟೈಮ್ ಡಿನೋಟ್ ಏನ್ ಮಾಡ್ತೀವಿ, ಸೆಕೆಂಡ್ಸ್, ಅದ್ರ ಡೈಮೆನ್ಷನ್ ಏನು, ಕ್ಯಾಪಿಟಲ್ ಟಿ. ಇವು ಏನಂತಾರ, ಎಂ ಎಲ್ ಟಿ ಅಥವಾ ಎಲ್ ಎಂ ಟಿ, ಇವಕ್ಕೆ ಏನಂತಾರ, ಫಂಡಮೆಂಟಲ್ ಡೈಮೆನ್ಷನ್ಸ್. ಇವು ಮೂರು ಬೇಸಿಕ್ ಡೈಮೆನ್ಷನ್. ಇವು ಮೂರು ಬೇಸಿಕ್ ಡೈಮೆನ್ಷನ್ ತಗೊಂಡೆ ನಾವು ಅದರ್ ಪ್ರಾಬ್ಲಮ್ಸ್ ಅಥವಾ ಯಾವುದೇ ಬೇರೆ ಡೈಮೆನ್ಷನ್ ಅನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಓಕೆ, ಮಾಸ್ ಅನ್ನೋದೇನು, ವೇಟೇಜು, ವೇಟ್ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಲೆಂತ್ ಅನ್ನೋದೇನು, ಅದು ಎಷ್ಟು ಲೆಂತ್ ಅದ ಅನ್ನೋದು ಗೊತ್ತಾಗ್ತದೆ. ಟೈಮ್ ಅಂದ್ರೆ ಎಂತಿಷ್ಟು ಟೈಮ್ ಒಳಗೆ ಎಷ್ಟು ಫ್ಲೋ ಆಗ್ತದೆ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಸಂಬಂಧ ಇವು ಮೂರು ಏನ್ ಮಾಡ್ಯಾರ, ಬೇಸಿಕ್ ಡೈಮೆನ್ಷನ್ ಮಾಡ್ಯಾರ. ಆ ಮೂರು ಡೈಮೆನ್ಷನ್ ಯೂನಿಟ್ಸ್ ಏನಂತಾರ, ಕೆಜಿ, ಮೀಟರ್, ಸೆಕೆಂಡ್. ಮಾಸ್ ಕೆಜಿ, ಡಿಸ್ಟೆನ್ಸ್ ಮೀಟರ್, ಲೆಂತ್ ಮೀಟರ್, ಟೈಮ್ ಸೆಕೆಂಡ್ಸ್. ಹಿಂಗ ಇದು ಮೂವ್ಮೆಂಟ್ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ರಿ ಆರ್ ಡಿರೈವ್ಡ್ ಡೈಮೆನ್ಷನ್. ಸೆಕೆಂಡ್ರಿ ಡಿರೈವ್ಡ್ ಡೈಮೆನ್ಷನ್ ಅಂದ್ರೆ ಏನು, ಇವು ಏನ್ ನಾವು ಮಾಡಿದಿವಲ್ಲ ಎಲ್ ಎಂ ಎನ್ ಟಿ, ಆ ಎಲ್ ಎಂ ಟಿ ಮೂಲಕ ಡಿಫೈನ್ ಮಾಡೋದಕ್ಕೆ ಏನಂತೀವಿ ನಾವು, ಸೆಕೆಂಡ್ರಿ ಆರ್ ಡಿರೈವ್ಡ್ ಡೈಮೆನ್ಷನ್ ಅಂತೀವಿ. ಓಕೆ, ಪ್ರಮಿಳಾ ಚೌಹಾಣ್ ಬಂದ್ಯಾ, ಪ್ರಮಿಳಾ ಚೌಹಾಣ್ ಹೊಚ್ಬಿಟ್ಟಿಲ್ಲ. ಓಕೆ, ಸೆಕೆಂಡ್ರಿ ಡಿರೈವ್ಡ್ ಡೈಮೆನ್ಷನ್ ಏನ್ ಮಾಡ್ತೀವಿ ನಾವು, ಮೂರು ಏನ್ ಬರ್ತಾವಲ್ಲ, ಜಾಮೆಟ್ರಿಕ್, ಕೈನೆಮೆಟಿಕ್, ಡೈನಾಮಿಟಿಕ್. ಓಕೆ, ಮೂರು ಡೈಮೆನ್ಷನ್ ಏನ್ ಮಾಡ್ತೀವಿ ನಾವು, ಅದನ್ನ ಡಿರೈವ್ ಮಾಡ್ತೀವಿ. ಅದ್ರ ಮೂಲಕ ಡಿರೈವ್ ಮಾಡ್ತೀವಿ, ಯೂಸಿಂಗ್ 3 ಡೈಮೆನ್ಷನ್ಸ್. 3 ಡೈಮೆನ್ಷನ್ ಯಾವ ನಮ್ದು, ಒಂದು ಲೆಂತ್, ಇನ್ನೊಂದು ಮಾಸು, ಇನ್ನೊಂದು ಟೈಮ್. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈಗ ವೆಲಾಸಿಟಿ. ವೆಲಾಸಿಟಿ ಡೆಫಿನಿಷನ್ ಏನದ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ವೆಲಾಸಿಟಿ ಡೆಫಿನಿಷನ್ ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಅನ್ನ ಹೆಂಗ್ ತೋರಿಸ್ತೀವಿ ಅಂದ್ರೆ ಎಲ್ ಮೂಲಕ ತೋರಿಸ್ತೀವಿ. ಡಿಸ್ಟೆನ್ಸ್ ಎಲ್ಲು, ಟೈಮ್ ಏನ್ ಗೊತ್ತಾಗ್ತದ, ಟಿ. ಟೈಮ್ ಅಂದ್ರೆ ಟಿ, ಟೈಮ್ ಡಿವೈಡ್ ಮಾಡಿದ್ರೆ ಟಿ, ಡಿಸ್ಟೆನ್ಸ್ ಡಿವೈಡ್ ಮಾಡ್ತೀವಿ ಎಲ್. ಎಲ್ ಡಿವೈಡ್ ಬೈ ಟಿ ಏನಾಯ್ತು, ಅದು ವೆಲಾಸಿಟಿ ಆಯ್ತು. ಅದನ್ನ ಹೆಂಗ್ ತೋರಿಸ್ತೀವಿ ಅಂದ್ರೆ ಎಲ್ ಇಂಟು ಟಿ ರೇಸ್ ಟು -1 ಕೊಟ್ಟಾರ ನೋಡ್ರಿ. ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್, ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅನ್ನೋದು ಏನು, ವೆಲಾಸಿಟಿ. ಡಿಸ್ಟೆನ್ಸ್ ಎಲ್ ತೋರಿಸ್ತೀವಿ, ಟೈಮ್ ಅನ್ನ ಟಿ ತೋರಿಸ್ತೀವಿ. ಅದೇನಾಗ್ತದ, ಕೆಳಗಿದ್ದು ಮೇಲ್ಗಡೆ ಬರ್ತದ, ಅದಕ್ಕೆ ಏನಾಗ್ತದ, ಟಿ ರೇಸ್ ಟು -1 ಆಗ್ತದ. ಓಕೆ, ಎಲ್ ಇಂಟು ಟಿ ರೇಸ್ ಟು -1 ಏನು ಅದನ್ನೋದು ವೆಲಾಸಿಟಿದು ಡೈಮೆನ್ಷನ್ ಅದು. ನೆಕ್ಸ್ಟ್ ಏರಿಯಾ. ಏರಿಯಾ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, ಲೆಂತ್ ಇಂಟು ಬ್ರೆಡ್ತ್. ಓಕೆ, ಲೆಂತ್ ಇಂಟು ಬ್ರೆಡ್ತ್, ಇಟ್ ಇಸ್ ಕಾಲ್ಡ್ ಏರಿಯಾ. ಅವಾಗ ಏನಾಗ್ತದ, ಅದು ಲೆಂತ್ ಎಲ್ಲು, ಬ್ರೆಡ್ತ್ ಎಲ್ಲು, ಎಲ್ ಇಂಟು ಎಲ್ ಏನಾಗ್ತದ, ಎಲ್ ಸ್ಕ್ವೇರ್ ಆಗ್ತದ. ಓಕೆ, ಏರಿಯಾನು ಮೆಜರ್ಮೆಂಟ್ ಮಾಡ್ತೀವಿ ಮೀಟರ್ ಸ್ಕ್ವೇರ್ ಯೂನಿಟ್. ಅದನ್ನ ಮೆಜರ್ಮೆಂಟ್ ಹೆಂಗ್ ಮಾಡ್ತೀವಿ, ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್ ಹೆಂಗಂದ್ರೆ ಎಲ್ ಇಂಟು ಎಲ್. ಓಕೆ, ಲೆಂತ್ ಬ್ರೆಡ್ತ್ ಬಿಡ್ತು ಎಲ್ಲ ಎಲ್ಲೇ ಇವು. ಓಕೆ, ಮಾಸ್ ಅಟ್ಟೆ ಚೇಂಜ್, ಮಾಸು ವೇಟು ಎಲ್ಲ ಏನಾಗ್ತಾವು, ಎಂ ತೋರಿಸ್ತೀವಿ, ಟೈಮ್ ಟಿ ತೋರಿಸ್ತೀವಿ. ಇಲ್ಲಿ ಬರೀ ಏರಿಯಾ ಅದ, ಲೆಂತ್ ಇಂಟು ಬ್ರೆಡ್ತ್ ಎಲ್ ಇಂಟು ಎಲ್, ಅದು ಏನಾಗ್ತದ, ಎಲ್ ಸ್ಕ್ವೇರ್ ಆಗ್ತದ. ನೆಕ್ಸ್ಟ್ ವಾಲ್ಯೂಮ್, ಎಲ್ ಇಂಟು ಬ್ರೆಡ್ತ್ ಇಂಟು ಡೆಪ್ತ್. ಲೆಂತ್ ಬ್ರೆಡ್ತ್ ಡೆಪ್ತ್ ಏನಾಗ್ತದ, ಎಲ್ ಇಂಟು ಎಲ್ ಇಂಟು ಎಲ್, ಎಲ್ ಕ್ಯೂಬ್ ಆಗ್ತದ. ಓಕೆ, 3 ಎಲ್ಲು, ಅದ್ರ ಸಂಬಂಧ ಎಲ್ ಕ್ಯೂಬ್ ಆಗ್ತದ. ಅದ್ರ ಮೆಜರ್ಮೆಂಟ್ ಹೆಂಗ್ ಮಾಡ್ತಾರ, ಮೀಟರ್ ಕ್ಯೂಬ್. ಇವೆಲ್ಲ ಏನು, ಜಾಮೆಟ್ರಿಕ್ ಪ್ರಾಪರ್ಟೀಸ್. ಜಾಮೆಟ್ರಿಕ್ ಅಂದ್ರೆ ಟ್ರಯಾಂಗಲ್, ಸರ್ಕಲ್, ಇವೆಲ್ಲ ಏನು ಜಾಮೆಟ್ರಿಕ್ ಪ್ರಾಪರ್ಟಿ ಅಂತ. ನೆಕ್ಸ್ಟ್ ಕೈನಾಮೆಟಿಕ್. ಕೈನಾಮೆಟಿಕ್ ಹೆಂಗಿರ್ತದ ಅಂದ್ರೆ ವೆಲಾಸಿಟಿ, ಎಕ್ಸಲರೇಷನ್, ಡಿಸ್ಪ್ಲೇಸ್ಮೆಂಟ್, ಇವಕ್ಕೆಲ್ಲ ಏನಂತಾರ ಕೈನಾಮೆಟಿಕ್. ಮೂವ್ಮೆಂಟ್ ಏನೇನಾಗ್ತಾವಲ್ಲ ಅವಕ್ಕೆ ಏನಂತಾರ ಕೈನಾಮೆಟಿಕ್ ಪ್ರಾಪರ್ಟೀಸ್. ಇದನ್ನ ಹೆಂಗ್ ಡಿಫೈನ್ ಮಾಡ್ತೀವಿ, ವೆಲಾಸಿಟಿ ಇಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಅಂದ್ರೆ ಎಲ್ಲು, ಟೈಮ್ ಅಂದ್ರೆ ಟಿ. ಹಂಗಾಗಿ ಏನಾಗ್ತದ, ಎಲ್ ಇಂಟು ಟಿ ರೇಸ್ ಟು -1. -1 ಎದಕ್ ಬರ್ತಂದ್ರ ಕೆಳಗಡೆ ಇದ್ದಿದ್ದು ಪ್ಲಸ್ ಇರ್ತದ, ಅದನ್ನು ಮೇಲ್ಗಡೆ ತೊಗೊಂಬರ್ಬೇಕು, ಅವಾಗ ಏನಾಗ್ತದ, ಮೈನಸ್ ಆಗ್ತದ. ಹಿಂಗ ನಾವು ಎಲ್ಲಾನು ಡಿಫೈನ್ ಮಾಡ್ಕೊತ ಹೋಗ್ತೀವಿ. ಎಲ್ಲಾ ಡೆಫಿನಿಷನ್ ಅನ್ನು ಡಿಫೈನ್ ಮಾಡ್ಕೊತ ಹೋಗ್ತೀವಿ, ಅದರದ್ದು ಡೈಮೆನ್ಷನ್ ಅನ್ನು ಬರ್ಕೊತ ಹೋಗ್ತೀವಿ. ಇಲ್ಲಿ ಮೇನ್ ಈ ಚಾಪ್ಟರ್ ದಾಗ ಗೊತ್ತಾಗಿರ್ಬೇಕಾಗಿರೋದು ನಮಗ ಡೆಫಿನಿಷನ್ ಗೊತ್ತಿರ್ಬೇಕು. ಏರಿಯಾ ಅಂದ್ರೆ ಏನು, ಲೆಂತ್ ಬ್ರೆಡ್ತ್ ಡೆಪ್ತ್. ವಾಲ್ಯೂಮ್ ಅಂದ್ರೆ ಏನು, ಲೆಂತ್ ಬ್ರೆಡ್ತ್ ಇಂಟು ಡೆಪ್ತ್. ಓಕೆ, ವೆಲಾಸಿಟಿ ಅಂದ್ರೆ ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಎಕ್ಸಲರೇಷನ್ ಅಂದ್ರೆ ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಸ್ಕ್ವೇರ್. ಹಂಗಾಗಿ ಏನ್ ತಗೊಂಡಾರ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಲ್ ಡಿವೈಡೆಡ್ ಬೈ ಟಿ ಸ್ಕ್ವೇರ್.
ಟಿ ಸ್ಕ್ವೇರ್ ಇಲ್ಲಿ ಪಾಸಿಟಿವ್ ಅದ ಕೆಳಗಡೆ, ಅದನ್ನ ಮೇಲ್ಗಡೆ ತಗೊಂಡ್ರೆ ಏನಾಗ್ತದೆ ಮೈನಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಡೈನಾಮಿಕ್ ಪ್ರಾಪರ್ಟೀಸ್. ಫೋರ್ಸ್ ಡೆನ್ಸಿಟಿ ಇವಕ್ಕೆಲ್ಲ ಏನಂತಾರೆ ಡೈನಾಮಿಕ್ ಅಂತಾರೆ. ಫೋರ್ಸ್ ಯೂನಿಟ್ ಏನದ ನ್ಯೂಟನ್ ಅದ, ಡೆನ್ಸಿಟಿ ಕೆಜಿ ಪರ್ ಮೀಟರ್ ಕ್ಯೂಬ್ ಅದ. ಫೋರ್ಸ್ ಡಿಪೆಂಡ್ ಹೆಂಗ್ ಮಾಡ್ತೀವಿ, ಎನಿ ಐಡಿಯಾ? ಫೋರ್ಸ್ ಡಿಪೆಂಡ್ ಹೆಂಗ್ ಮಾಡ್ತೀವಿ ನಾವು? ಮಾಸ್ ಇಂಟು ಎಕ್ಸಲರೇಷನ್. ಮಾಸ್ ಇಂಟು ಎಕ್ಸಲರೇಷನ್ ಅಂದ್ರೆ ಎಂ ಇಂಟು ಎ. ಎಂ ಇಂಟು ಎ ಏನಾಗ್ತದ, ಮಾಸ್ದು ಎಂ ಎಲ್ ಟಿ, ಯಾರ್ದಪ್ಪ ಇದು ಬೆಕ್ಕು, ಮಾಸ್ ಇಂಟು ಎಕ್ಸಲರೇಷನ್. ಮಾಸ್ದ ಯೂನಿಟ್ ಏನದ ಬರೀ ಎಂ ಅದ. ಓಕೆ, ಎಕ್ಸಲರೇಷನ್ ಏನದ ಎಲ್ ಟಿ ರೇಸ್ ಟು -2 ಅದ. ಓಕೆ, ಅವಾಗ ಏನಾಗ್ತದ ನಮ್ದು ಎಂ ಎಲ್ ಬೈ ಟಿ ಆಗ್ತದ ಫೋರ್ಸ್ದು. ಅವಾಗ ಟಿ ಏನಾಗದ ಮೇಲ್ಗಡೆ ಬರ್ತದ, ಎಂ ಇಂಟು ಎಲ್ ಟಿ ರೇಸ್ ಟು -1. ಹಿಂಗ ನಮ್ಗೆ ಎಲ್ಲಾರ್ದು ಡೆಫಿನಿಷನ್ ಗೊತ್ತಿರ್ಬೇಕು. ಅದಷ್ಟೇ ಗೊತ್ತಿದ್ರೆ ಸಾಕು, ಇಡೀ ಚಾಪ್ಟರ್ ಮುಗಿದೋಗ್ಬಿಡ್ತದ. ನೆಕ್ಸ್ಟ್ ಡೆನ್ಸಿಟಿ. ಡೆನ್ಸಿಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು? ಮಾಸ್ ಬೈ ವಾಲ್ಯೂಮ್. ಮಾಸ್ ಬೈ ವಾಲ್ಯೂಮ್ ಯೂನಿಟ್ ಏನದ ಕೆಜಿ ಪರ್ ಮೀಟರ್ ಕ್ಯೂಬ್ ಅದ. ಓಕೆ, ಎಂ ಮಾಸ್ ಆಗ್ತದ, ಆಮೇಲೆ ಏನಾದ್ರು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ವಾಲ್ಯೂಮ್ ಏನಾಗ್ತದ ಎಲ್ ಕ್ಯೂಬ್ ಆಗ್ತದ. ಎಲ್ ಕ್ಯೂಬ್ ಏನ್ ಮಾಡ್ತೀವಿ ನಾವು, ಕೆಳಗಡೆ ಬರ್ತೀವಿ, ಮಾಸ್ದು ಎಂ ಬರಿತೀವಿ, ಅವಾಗ ಎಲ್ ಕ್ಯೂಬ್ ಏನಾಗ್ತದ -3 ಬರ್ತದ ಮೇಲ್ಗಡೆ. ಓಕೆ, ಹಿಂಗ ನಾವು ಎಲ್ಲಾ ಡೆಫಿನಿಷನ್ ಗೊತ್ತಿರಬೇಕು. ಆ ಡೆಫಿನಿಷನ್ ಮೂಲಕ ಅದನ್ನ ಕನ್ವರ್ಟ್ ಮಾಡ್ತೀವಿ ನಾವು, ಎಲ್ ಎಂ ಎನ್ ಟಿ ಕನ್ವರ್ಟ್ ಮಾಡ್ತೀವಿ. ಆ ಎಲ್ ಎಂ ಎನ್ ಟಿ ಮುಂದೆ ಪ್ರಾಬ್ಲಮ್ಸ್ ಒಳಗೆ ಯೂಸ್ ಆಗ್ತಾವ. ಹಿಂಗ ಇದು ಟೋಟಲ್ ಚಾಪ್ಟರ್ ಇರೋದು ಹಿಂಗದ. ಓಕೆ, ಲೇಟ್ ಆಗಿ ಜಾಯ್ನ್ ಆದ್ರೆ ಕಾಣಿಸ್ತಾ ಇದೆ. ಇದ್ರಾಗ 3 ಮೇನ್ ಡೈಮೆನ್ಷನ್ ಯೂನಿಟ್ಸ್, ಎಲ್ ಎಂ ಟಿ ಅಥವಾ ಎಂ ಎಲ್ ಟಿ, ಇವು 3 ನಮ್ ಬೇಸಿಕ್ ಡೈಮೆನ್ಷನ್. ಈ 3 ಬೇಸಿಕ್ ಡೈಮೆನ್ಷನ್ ಅನ್ನ ಬೇರೆ ಬೇರೆ ಡೆಫಿನಿಷನ್ ಮೂಲಕ ನಾವು ಐಡೆಂಟಿಫೈ ಮಾಡ್ತೀವಿ. ಎಕ್ಸಾಂಪಲ್, ಮಾಸ್ ಏನದು ಕೆಜಿ, ವೇಟ್ ಮಾಸ ಕೆಜಿ. ಲೆಂತ್ ಬ್ರೆಡ್ತ್ ವೆಲಾಸಿಟಿ ಡಿಸ್ಟೆನ್ಸ್ ಎಲ್ಲ ಏನದಾವ ಅದು ಎಲ್ ಮ್ಯಾಗ ಗೊತ್ತಾಗ್ತದೆ, ಮೀಟರ್. ನೆಕ್ಸ್ಟ್ ಟೈಮ್ ಸೆಕೆಂಡ್ಸ್ ಓನ್ಲಿ. ಓಕೆ, ಅವರ್ಸ್ ಮಿನಿಟ್ಸ್ ಏನು ಬರಲ್ಲ, ಸೆಕೆಂಡ್ಸ್ ಓನ್ಲಿ ಬರ್ತದ ಇಲ್ಲಿ. ಆ ಡೈಮೆನ್ಷನ್ ಯೂನಿಟ್ಸ್ ಏನಂತಾರ, ಇದ್ರದ್ದು ಮಾಸದು ಕೆಜಿ ಬರ್ತದ, ಲೆಂಗ್ತ್ ಮೀಟರ್ ಬರ್ತದ, ಟೈಮ್ದು ಸೆಕೆಂಡ್ ಬರ್ತದ. ಇವ್ ಮೂಲಕ ನಾವು ಬೇರೆ ಬೇರೆ ಡೆಫಿನಿಷನ್ ಅನ್ನ ಕಂಡು ಹಿಡಿತೀವಿ. ಇವಕ್ಕೇನಂತಾರ ಫಂಡಮೆಂಟಲ್ ಡೈಮೆನ್ಷನ್, ಎಂ ಎಲ್ ಟಿ ಯೂನಿಟ್ಸ್, ಮಾಸ್ ಲೆಂಗ್ತ್ ಟೈಮ್ ಕೆಜಿ ಮೀಟರ್ ಸೆಕೆಂಡ್ಸ್. ಅದ್ರ ಮೂಲಕ ನಾವು ಬೇರೆ ಬೇರೆ ಡೆಫಿನಿಷನ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಏರಿಯಾ ಲೆಂಗ್ತ್ ಇಂಟು ಬ್ರೆಡ್ತ್, ಅದಕ್ಕೆ ಮೀಟರ್ ಸ್ಕ್ವೇರ್ ಆಯ್ತದು. ಲೆಂಗ್ತ್ ಎಲ್ಲು, ಬ್ರೆಡ್ತ್ ಎಮ್, ಹಂಗಾಗಿ ಎಲ್ ಇಂಟು ಎಲ್ ಎಲ್ ಸ್ಕ್ವೇರ್ ಆಯ್ತು. ವಾಲ್ಯೂಮ್ದು ಲೆಂಗ್ತ್ ಬ್ರೆಡ್ತ್ ಡೆಪ್ತ್, ಹಂಗಾಗಿ ಎಲ್ ಇಂಟು ಎಲ್ ಇಂಟು ಎಲ್ ಎಲ್ ಕ್ಯೂಬ್ ಆಯ್ತು. ವೆಲಾಸಿಟಿ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್, ಮಾಸ್ ಇಂಟು ಸೆಕೆಂಡ್ಸ್ ಅಥವಾ ಎಲ್ ಡಿವೈಡ್ ಬೈ ಟೈಮ್. ಟಿ ಕೆಳಗಡೆ ಅದ, ಅದನ್ನ ಮೇಲ್ಗಡೆ ತಗೊಂಡ್ಬರ್ಬೇಕು, ಎಲ್ ಇಂಟು ಟಿ ರೇಸ್ ಟು -1. ಇಲ್ಲಿ ಆಲ್ವೇಸ್ 1 ಇರ್ತದ, ಏನು ಇರ್ಲಿಕ್ಕಂದ್ರೆ 1 ಇರ್ತದ ಇಲ್ಲಿ ಯಾವಾಗಲೂ. ಎಕ್ಸಲರೇಷನ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಸ್ಕ್ವೇರ್, ಎಲ್ ಡಿವೈಡ್ ಬೈ ಟಿ ಸ್ಕ್ವೇರ್. ಟಿ ಸ್ಕ್ವೇರ್ ಮೇಲ್ಗಡೆ ತಗೊಂಡ್ರೆ ಟಿ ರೇಸ್ ಟು -2 ಆಯ್ತು. ಹಿಂಗೆ ಫೋರ್ಸ್ದು ಮಾಸ್ ಇಂಟು ಎಕ್ಸಲರೇಷನ್, ಮಾಸ್ದು ಎಂ, ಎಕ್ಸಲರೇಷನ್ದು ಎಲ್ ಟಿ ರೇಸ್ ಟು -2. ಓಕೆ, ಎಲ್ ಟಿ ರೇಸ್ ಟು -2 ಅವಾಗ ಏನಾಗ್ತದ, ಎಲ್ ಟಿ ರೇಸ್ ಟು -1 ಆಗ್ತದೆ. -2 + 1 ಇಟ್ ಬಿಕಮ್ಸ್ -1. ಹಿಂಗ ಎಲ್ಲಾ ಡೆಫಿನಿಷನ್ ಗೊತ್ತಿರ್ಬೇಕು. ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀವಿ ನೋಡ್ರಿ, ಇಲ್ಲಿ ಇದರ ಡೈಮೆನ್ಷನ್ ಕಂಡಿಡ್ಬೇಕು ನೀವು. ಪ್ರೆಷರ್ದ ಡೈಮೆನ್ಷನ್ ಏನದ, ಡೆಫಿನಿಷನ್ ಏನದ. ಓಕೆ, ನೆಕ್ಸ್ಟ್ ವರ್ಕ್ದು ಡೆಫಿನಿಷನ್ ಏನದ ಮತ್ತು ಡೈಮೆನ್ಷನ್ ಏನದ. ವರ್ಕ್ ಎಕ್ಸಾಂಪಲ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಫೋರ್ಸ್ ಡೈಮೆನ್ಷನ್ ಏನದ, ಡಿಸ್ಪ್ಲೇಸ್ಮೆಂಟ್ ಡೈಮೆನ್ಷನ್ ಏನದ ಕಂಡುಹಿಡಿಬೇಕು. ಪವರ್ ವರ್ಕ್ ಡನ್ ಬೈ ಟೈಮ್. ಕೈನೆಟಿಕ್ ಎನರ್ಜಿ 1/2 me², ಅದರದ್ದು ಡೆಫಿನಿಷನ್ ಕಂಡುಹಿಡಬೇಕು ನೀವು. ಡೈನಾಮಿಕ್ ವಿಸ್ಕಾಸಿಟಿ, ಅದ್ರ ಡೆಫಿನಿಷನ್ ಕಂಡುಹಿಡಬೇಕು. ಕೈನೆಮೆಟಿಕ್ ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ಆಂಗುಲರ್ ವೆಲಾಸಿಟಿ, ಮೊಮೆಂಟಮ್, ಟಾರ್ಕ್. 1/t ಅಂದ್ರೆ ಟಾರ್ಕ್ ಅಂತಾರ. ಇದ್ರೆಲ್ಲಾ ಡೆಫಿನಿಷನ್ ಮತ್ತು ಡೈಮೆನ್ಷನ್ ಕಂಡುಹಿಡಿಬೇಕು ನೀವು. ಟೆಕ್ಸ್ಟ್ ಬುಕ್ ನಾಗ ಇರ್ತದ ನೋಡ್ರಿ, ಅಥವಾ ಇಂಟರ್ನೆಟ್ ನಾಗು ಸರ್ಚ್ ಮಾಡ್ರಿ. ಇವೆಲ್ಲಾ ಡೆಫಿನಿಷನ್ ಗೊತ್ತಾದ್ರೆ ಏನಾಗ್ತದ, ಮುಂದೆ ಈಸಿ ಆಗ್ತದ. ನೆಕ್ಸ್ಟ್, ಯೂಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಎಲ್ಲಿ ಯೂಸ್ ಆಗ್ತದೆ ಇವು ಡೈಮೆನ್ಷನಲ್ ಅನಾಲಿಸಿಸ್? ಕನ್ವರ್ಷನ್ ಫ್ರಮ್ ಒನ್ ಡೈಮೆನ್ಷನಲ್ ಯೂನಿಟ್ ಟು ಅನದರ್. ಒಂದು ಡೈಮೆನ್ಷನ್ ಇಂದ ಇನ್ನೊಂದು ಡೈಮೆನ್ಷನ್ ಮಾಡ್ಲಿಕ್ಕೆ ಯೂಸ್ ಆಗ್ತದ. ಎಕ್ಸಾಂಪಲ್ ಹೇಳಿದೆ ನಾನು, ಫೋರ್ಸ್
ಫೋರ್ಸ್ ಹೆಂಗ್ ಡಿಪೆಂಡ್ ಮಾಡ್ತೀವಿ, ಮಾಸ್ ಇಂಟು ಎಕ್ಸಲರೇಷನ್. ಫೋರ್ಸ್ ಒಂದು ಡೈಮೆನ್ಷನ್ ಅದ, ಅದನ್ನ ಹೆಂಗ್ ಡಿಪೆಂಡ್ ಮಾಡ್ತೀವಿ ನಾವು, ಮಾಸ್ ಇಂಟು ಎಕ್ಸಲರೇಷನ್ ಈಸ್ ಕಾಲ್ಡ್ ಫೋರ್ಸ್. ವರ್ಕ್ ಡನ್ ಡಬ್ಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವೆಲಾಸಿಟಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ವೆಲಾಸಿಟಿದು ಡೈಮೆನ್ಷನ್ ಬೇರೆನೆ ಇರ್ತದ, ಡಿಸ್ಟೆನ್ಸ್ ಡೈಮೆನ್ಷನ್ ಬೇರೆನೆ ಇರ್ತದ. ಅದಕ್ಕೆ ಏನಂತಾರ, ಕನ್ವರ್ಷನ್ ಆಫ್ ಒನ್ ಡೈಮೆನ್ಷನ್ ಟು ದಿ ಅನದರ್, ಚೆಕಿಂಗ್ ಯೂನಿಟ್ಸ್ ಆಫ್ ಇಕ್ವೇಶನ್ಸ್, ದಟ್ ಈಸ್ ಕಾಲ್ಡ್ ಡೈಮೆನ್ಷನಲ್ ಹೋಮೋಜಿನಿಟಿ. ಡೈಮೆನ್ಷನಲ್ ಹೋಮೋಜಿನಿಟಿ ಅಂದ್ರ LHS ಒಂದು ಇಕ್ವೇಶನ್ ಅದ, RHS ಒಂದು ಇಕ್ವೇಶನ್ ಅದ. ಎಕ್ಸಾಂಪಲ್ ಹೇಳಿದ್ದು ವರ್ಕ್ W ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಡಬ್ಲ್ಯೂದು ಡೈಮೆನ್ಷನ್ ಒಂದ್ ಸೈಡ್ ಇಡ್ತೀವಿ, ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಒಂದ್ ಸೈಡ್ ಇಡ್ತೀವಿ. ಅವೆರಡು ಈಕ್ವಲ್ ಆದಾಗ ಏನಾಗ್ತದ, ಹೋಮೋಜಿನಿಟಿ ಆಗ್ತದ. ಹೋಮೋಜಿನಿಟಿ ಅಂದ್ರೆ LHS ಈಕ್ವಲ್ ಟು RHS. ನೆಕ್ಸ್ಟ್, ಡಿಫೈನಿಂಗ್ ಡೈಮೆನ್ಷನ್ಲೆಸ್ ರಿಲೇಶನ್ಶಿಪ್ ಯೂಸಿಂಗ್ ರ್ಯಾಲಿ ಮೆಥಡ್, ಬಕಿಂಗ್ಹಾಮ್ಸ್ ಪೈ ಥಿಯರಮ್. ಇವು ಎರಡು ಪ್ರಾಬ್ಲಮೆಟಿಕ್. ಇವು ಏನ್ ಮಾಡ್ತಾವ ಅಂದ್ರೆ ಡೈಮೆನ್ಷನಲ್ ರಿಲೇಶನ್ಶಿಪ್ ಅಂದ್ರ ಯೂಸಿಂಗ್ ಡೈಮೆನ್ಷನ್ ನ ಪ್ರಾಬ್ಲಮ್ಸ್ ಅನ್ನ ಕಂಡುಹಿಡಿತು. ಎಕ್ಸಾಂಪಲ್ W ಇಂಟು F ಇಂಟು S, ಅದ್ರಾಗ S ದ ಡೈಮೆನ್ಷನ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಯೂಸಿಂಗ್ ದಿಸ್ ಮೆಥಡ್ಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ S. ಬಕಿಂಗ್ಹಾಮ್ಸ್ ಪೈ ಥಿಯರಮ್ ಅಷ್ಟೇ, ಯೂಸಿಂಗ್ ಪೈ ಥಿಯರಮ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಅದರ್ ಡೈಮೆನ್ಷನ್ಸ್. ಮುಂದೆ ಗೊತ್ತಾಗ್ತದ. ನೆಕ್ಸ್ಟ್, ಮಾಡೆಲ್ ಅನಾಲಿಸಿಸ್. ಮಾಡೆಲ್ ಅನಾಲಿಸಿಸ್ ಹೇಳ್ಬೇಕಂದ್ರೆ ಎಕ್ಸಾಂಪಲ್ ಡ್ಯಾಮ್ದು ಒಂದು ಮಾಡೆಲ್ ಕ್ರಿಯೇಟ್ ಮಾಡಿದ್ವಿ ನಾವು. ಯಾಕಂದ್ರೆ ಎಕ್ಸಾಂಪಲ್ ಡ್ಯಾಮ್ದಾಗ ನಾವು ಹೋಗ್ಲಿಕ್ಕೆ ಆಗಂಗಿಲ್ಲ, ಡ್ಯಾಮ್ ಕಡೆ ಹೋಗ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಅದ್ರದ್ದು ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ತೀವಿ. ವಾಟರ್ ಫ್ಲೋ ಎಷ್ಟೈತೆ ಅನ್ನೋದು ಅಜ್ಯೂಮ್ಷನ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ ಲ್ಯಾಬ್ರೋಟರಿಯಾಗ ನೀರ್ ಬಿಟ್ರೆ ಏನಾಗ್ತದೆ, ಇನ್ಸ್ಟ್ರೂಮೆಂಟ್ನಾಗ ಎಕ್ಸಾಂಪಲ್ ಫ್ಲೋ, ಓಪನ್ ಚಾನಲ್ ಫ್ಲೋ ಅಂತ ಇನ್ಸ್ಟ್ರೂಮೆಂಟ್ ಅದ, ಅದೇನ್ ಮಾಡ್ತದ, ನೀರು ಫ್ಲೋ ಎಷ್ಟದ ಅನ್ನೋದು ಗೊತ್ತಾಗ್ತದೆ. ಎಕ್ಸಾಕ್ಟ್ಲಿ ಡ್ಯಾಮ್ದಾಗ ಏನ್ ಸಿಚುವೇಶನ್ ಅದ ಅದು ನಾವು ಮಾಡೆಲ್ ಮೂಲಕ ಕ್ರಿಯೇಟ್ ಮಾಡ್ತೀವಿ. ಎಕ್ಸಾಂಪಲ್ ಸೈನ್ಸ್ ಎಕ್ಸಿಬಿಷನ್, ವಿಜ್ಞಾನ ವಸ್ತು ಪ್ರದರ್ಶನದಾಗ ಹೋಗಿರ್ಬೋದು, ಮಾಡೆಲ್ ಕ್ರಿಯೇಟ್ ಮಾಡ್ತೀವಲ್ಲ, ಬಿಲ್ಡಿಂಗ್ ಮಾಡೆಲು, ಡ್ಯಾಮ್ ಮಾಡೆಲು, ಓಕೆ, ಮತ್ತು ಬ್ರಿಡ್ಜ್ ಮಾಡೆಲು, ಅದು ಲೋಡ್ ಎಷ್ಟು ಹಿಡ್ಕೋತದ ಅನ್ನೋದು ಮ್ಯಾನ್ಯುವಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದಕ್ಕೆ ಏನಂತಾರ, ಮಾಡೆಲ್ ಅಂತ. ಆ ಮಾಡೆಲ್ ಅನಲೈಸಿಸ್ ಮಾಡೋದಕ್ಕ ಮಾಡೆಲ್ ಅನಲೈಸಿಸ್ ಅಥವಾ ಡೈಮೆನ್ಷನಲ್ ಅನಲೈಸಿಸ್ ಅಂತ. ಎಸ್, ಡೈಮೆನ್ಷನಲ್ ಹೋಮೋಜಿನಿಟಿ ಅಂದ್ರ LHS ಇಕ್ವೇಶನ್ ಏನದ ಅದು RHS ಗ ಸೇಮ್ ಆಗಿರ್ಬೇಕು. ಅವಾಗ ಏನಾಗ್ತದ, ಹೋಮೋಜಿನಿಟಿ ಅಂತ. ಹೋಮೋಜಿನಿಟಿ ಅಂದ್ರ ಸೇಮ್, ಹೋಮೋ ಅಂದ್ರ ಸೇಮ್, ಜೆನಿಟಿ ಅಂದ್ರ ಈಕ್ವಲ್, ಹೋಮೋಜಿನಿಯಸ್ ಅಂದ್ರ ಸೇಮ್ ಇಕ್ವೇಶನ್ಸ್. Dimensional homogeneity means the dimension in each equation on both the sides are equal. Example, one equation other. Let us consider the equation V is equal to root 2gh. V is equal to root 2gh ಅನ್ನೋದು ಒಂದು equation ಅದ. ನಾವು ಏನ್ ಮಾಡ್ತೀವಿ, LHS ಅಂದ್ರ V ಅಂದ್ರ ವೆಲಾಸಿಟಿ ಅದ. ವೆಲಾಸಿಟಿ ಹೆಂಗ್ ತಗೋತೀವಿ ಅಂದ್ರೆ L ಡಿವೈಡೆಡ್ ಬೈ ಟೈಮ್. L ಡಿವೈಡೆಡ್ ಬೈ ಟೈಮ್ ಏನಾಗ್ತದ, L ಟಿ ಮೇಲ್ಗಡೆ ಬರ್ತದ, LT raised to -1. ಇದು LHS ಆಯ್ತು ಡೈಮೆನ್ಷನ್. ನೆಕ್ಸ್ಟ್ RHS ರೂಟ್ 2gh. ರೂಟ್ 2gh ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ರೂಟ್ ಸೇಮ್ ಇರ್ತದ, ಜಿದು ಏನಾಗ್ತದ, acceleration due to gravity. ಅದು acceleration due to gravity is nothing but it is acceleration. Acceleration the dimension ಏನದಂದ್ರೆ distance divided by time square ಅಥವಾ displacement divided by time square. ಅದು ಡೆಫಿನಿಷನ್ ಅದ, ಅದ್ರದ್ದು ಜಿ ದ ಡೆಫಿನಿಷನ್ ಅದ. ಅದ್ರ ಸಂಬಂಧ ನಿಮ್ಗೆ ಎಲ್ಲಾ ಡೆಫಿನಿಷನ್ ಗೊತ್ತಿರ್ಬೇಕಂತ ಹೇಳಿದ್ದೇನೆ. H ಹೈಟು ಅದೇನು ಡೈರೆಕ್ಟ್ ಎಲ್ ತಗೋತೀವಿ ನಾವು, ಹೈಟ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಓಕೆ, ಅವೆಲ್ಲ ಎಲ್ ಅಂತ ತಗೋಬೇಕು. ಅವಾಗ ಏನಾಗ್ತದೆ ನಮ್ದು L/T². ಜಿದು 2 ಬಿಟ್ಟು ಬಿಡ್ರಿ, 2K ಅವೆಲ್ಲ ಬಿಟ್ಟು ಬಿಡು, ಕಾನ್ಸ್ಟೆಂಟ್ ಅವು, ಅವ್ನು ಬಿಟ್ಟು ಬಿಡ್ಬೇಕು. Hದು L, ಓಕೆ, L/T² ಇಂಟು L, ರೂಟ್ ಸೇಮ್ ಇರ್ತದ. ನೆಕ್ಸ್ಟ್ ಏನ್ ಬರ್ತದ, L ಇಂಟು L, L² ಸೇಮ್ T², L²/T² ಆಫ್ ರೂಟ್ ಬರ್ತದ. ರೂಟ್ ಆಫ್ L²T² ಬೈ ಏನಾಗ್ತದ 1/2, 2 get cancel, root also get cancel, L/2 ಬರ್ತದ, T ಬರ್ತದ, LT ಮೇಲ್ಗಡೆ ಬರ್ತದ, LT raised to -1. ಇದೇನು ನಮ್ದು RHS. LHS ಏನದ ನಮ್ದು V is equal to LT raised to -1. RHS ಏನದ LT raised to -1. LHS is equal to RHS. ಇದಕ್ಕೇನಂತಾರ ಡೈಮೆನ್ಷನಲ್ ಹೋಮೋಜಿನಿಟಿ. ಅಂದ್ರೆ LHS ಇಕ್ವೇಶನ್ ಅಥವಾ ಡೈಮೆನ್ಷನ್ ಸೇಮ್, RHS ಇಕ್ವೇಶನ್ ಡೈಮೆನ್ಷನ್ ಸೇಮ್. ಇವೆರಡು ಈಕ್ವಲ್ ಆದಾಗ ಏನಾಗ್ತದ, ಡೈಮೆನ್ಷನಲಿ ಹೋಮೋಜಿನಿಯಸ್. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಎನಿ ಸಿಸ್ಟಮ್ ಆಫ್ ಯೂನಿಟ್ಸ್. ಇದನ್ನ ಎಲ್ಲಾ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಯೂಸ್ ಆಗ್ತದ ಅಂತ ಹೇಳ್ತಾರ. ಹಿಂಗೆ ಎಲ್ಲಾನು ಮಾಡ್ಬೇಕು. ಎಸ್, ಎನಿ ಡೌಟ್?
ಏನಾದ್ರು ಡೌಟ್ ಅದ? ಎಸ್ ಪ್ರಮೀಳಾ ಚೌಹಾಣ್, ವೈಷ್ಣವಿ ಪಾಟೀಲ್, ಪ್ರಶಾಂತ್, ಎನಿ ಡೌಟ್? ಸರ್ ಇದು ಎಸ್ ಅದೇನ್ರಿ ಸಬ್ಜೆಕ್ಟ್? ಇಲ್ಲೋ ಮರ ಅಪ್ಲೈಡ್ ಹೈಡ್ರಾಲಿಕ್ಸ್ ಸಬ್ಜೆಕ್ಟ್ ನೆನಪಲ್ಲಿಲ್ಲ ನಿಮ್ಗೆ, ಗ್ರೂಪ್ದಾಗ ಹಾಕಿದೆಲ್ಲ. ಅಪ್ಲೈಡ್ ಹೈಡ್ರಾಲಿಕ್ಸ್ ಮಾಡೆಲ್ ನಂಬರ್ 1 ಅದ. ಎಸ್ ಎಲ್ಲಿ ಹೇಳಾಕ್ತಾನೆ, ಎಸ್ ಕತಿ ಮುಗಿತದು. ಓಕೆ, ಮಾಡೆಲ್ ನಂಬರ್ 1 ಹೇಳಿಲ್ಲ ಅಂತಲ್ಲ ಸರ್, ಅದಕ್ಕೆ ಹೇಳಾಕ್ತಿದ್ದೆ. ಇದು ಬಹಳ ಈಸಿ ಆಗ್ತದ. ಯಾರಿಗೆ ಈಸಿ ಆಗ್ತದ ಅಂದ್ರ PUC ಮಾಲ್ ಬಂದವ್ರಿಗೆ ಬಹಳ ಈಸಿ ಆಗ್ತದ. PUC ಫಸ್ಟ್ ಇಯರ್ ಕಿತ್ತಲ್ಲ ಇದು ವೈಷ್ಣವಿ ಪಾಟೀಲ್. ಸರ್ ಇಟ್ಲಿ ಫಸ್ಟ್ ಚಾಪ್ಟರ್ ಡೈಮೆನ್ಷನ್ಸ್. ಎಸ್, ಡೈಮೆನ್ಷನಲ್ ಅನಾಲಿಸಿಸ್ ಫಸ್ಟ್ ಇಯರ್ PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇರ್ಲಾಕಿಲ್ಲ. ಆಮೇಲೆ ಇಂಜಿನಿಯರಿಂಗ್ ಫಿಸಿಕ್ಸ್ ಒಳಗೂ ಇರಬಹುದು. ಫಸ್ಟ್ ಇಯರ್ ಇದು. ಓಕೆ ಓಕೆ, ವಿಲ್ ಕಂಟಿನ್ಯೂ. ನೆಕ್ಸ್ಟ್ ಸೇಮ್ ಅದ್ರ ಕತೆ 2 ಇಕ್ವೇಶನ್ ಕೊಟ್ಟಾರ ನೋಡ್ರಿ. ಇದ್ರ ಡೈಮೆನ್ಷನಲ್ ಹೋಮೋಜೆನಿಟಿ ಚೆಕ್ ಮಾಡಬೇಕು. Q is equal to A into B. Q ಅಂದ್ರೆ ಡಿಸ್ಚಾರ್ಜ್, A ಅಂದ್ರೆ ಏರಿಯಾ ಇಂಟು ವೆಲಾಸಿಟಿ. ಡಿಸ್ಚಾರ್ಜ್ ಡಿಪೆಂಡ್ ಬೈ ಏರಿಯಾ ಇಂಟು ವೆಲಾಸಿಟಿ. ನೆಕ್ಸ್ಟ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ V² ಡಿವೈಡೆಡ್ ಬೈ 2G. ಅಥವಾ ಕೈನೆಟಿಕ್ ಎನರ್ಜಿನೂ ಮಾಡಬಹುದು 1/2 mv². ಇವೆಲ್ಲ ಏನ್ ಮಾಡಬೇಕು, ಈಕ್ವಲ್ ಆಗ್ಬೇಕು. Qದು ಡೈಮೆನ್ಷನ್ ತಗೋಬೇಕು, ಡಿಸ್ಚಾರ್ಜ್ದು, ಆಮೇಲೆ ಏರಿಯಾ ವೆಲಾಸಿಟಿದು ಡೈಮೆನ್ಷನ್ ತಗೋಬೇಕು. ಅವ್ 2 ಡೈಮೆನ್ಷನ್ ತಗೋಬೇಕು, ಆಮೇಲೆ ಈಕ್ವಲ್ ಮಾಡ್ಬೇಕು. ಟ್ರೈ ಮಾಡ್ರಿ. ನೆಕ್ಸ್ಟ್ ರ್ಯಾಲೀಸ್ ಮೆಥಡ್. ರ್ಯಾಲೀಸ್ ಮೆಥಡ್ ಏನ್ ಹೇಳ್ತದಂದ್ರ, ಟು ಡಿಫೈನ್ ದ ರಿಲೇಶನ್ಶಿಪ್ ಅಮಾಂಗ್ ಡಿಫರೆಂಟ್ ವೇರಿಯೇಬಲ್ಸ್. This method is used for determining the expression for a variable which depends upon maximum 3 or 4 variables only. Rayleigh's method ಏನ್ ಹೇಳ್ತದ ಅಂದ್ರ, 2-3 ವೇರಿಯೇಬಲ್ ಇರ್ತಾವ. ಒಂದು ಡೆಫಿನಿಷನ್ ತಗೊಂಡ್ರ 2-3 ವೇರಿಯೇಬಲ್ ಬರ್ತಾವ. ಅದನ್ನ ನಾವು ಫಂಕ್ಷನ್ ಮೂಲಕ ಡಿಫೈನ್ ಮಾಡ್ತೀವಿ. ಎಕ್ಸಾಂಪಲ್, ಎಕ್ಸ್ ಅನ್ನೋದು ಒಂದು ಫಂಕ್ಷನ್ ಅದ, ಅದಕ್ಕೆ ಡಿಪೆಂಡೆಂಟ್ ಏನದಾವು, x1 x2 x3 ಮ್ಯಾಥಮೆಟಿಕಲಿ ಅದಕ್ಕೆ ಡಿಪೆಂಡ್ ಅದಾವ. ಅದನ್ನ ಹೆಂಗ್ ತೋರಿಸ್ತೀವಿ ಅಂದ್ರ, x ಈಕ್ವಲ್ ಟು ಫಂಕ್ಷನ್ ಆಫ್ x1 x2 x3. ಓಕೆ, ಎಕ್ಸ್ ಅನ್ನೋದು ಒಂದು ಫಂಕ್ಷನ್ ಅದ, ಅದ್ರ ಮ್ಯಾಗ 3 ಡಿಪೆಂಡೆಂಟ್ ಆಗಿರ್ತಾವ. ಯಾವ 3? x1 x2 x3 3 ಡಿಪೆಂಡೆಂಟ್ ಆಗಿರ್ತಾವ. ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ x ಆಫ್ k ಆಫ್ x1 raised to a, x2 raised to b, x3 raised to c. K is constant, a, b, c are arbitrary powers. The values of a, b and c are obtained by comparing the powers of fundamental dimension on both the side. ಇದು ಪ್ರಾಬ್ಲಮ್ ನೋಡ್ರೆ ಗೊತ್ತಾಗ್ತದೆ ನಿಮ್ಗೆ, ಹಂಗೆ ಗೊತ್ತಾಗಲ್ಲ. ಎಕ್ಸಾಂಪಲ್, ಒಂದು ಪ್ರಾಬ್ಲಮ್ ಅದ. ಫೈಂಡ್ ದ ಎಕ್ಸ್ಪ್ರೆಷನ್ ಫಾರ್ ಡಿಸ್ಚಾರ್ಜ್ Q in an open channel flow when Q is depends on area A and velocity V. Q ಅನ್ನೋದು ಒಂದು ಫಂಕ್ಷನ್ ಅದ, ಅದರ ಡಿಫೈನ್ ಹೆಂಗ್ ಮಾಡ್ತೀವಿ, ಏರಿಯಾ ಇಂಟು ವೆಲಾಸಿಟಿ. ಓಕೆ, Q ಅನ್ನೋದು ಫಂಕ್ಷನ್, ಅದಕ್ಕೆ ವೇರಿಯೇಬಲ್ ಏನೇನ್ ಡಿಪೆಂಡ್ ಅದಾವು, ಏರಿಯಾ ಡಿಪೆಂಡ್ ಅದ, ವೆಲಾಸಿಟಿ ಡಿಪೆಂಡ್ ಅದ. ಅದನ್ನ ಹೆಂಗ್ ತಗೋತೀವಿ ಅಂದ್ರೆ, ಯೂಸಿಂಗ್ K ಕಾನ್ಸ್ಟಂಟ್. K ಅನ್ನೋದು ಒಂದು 9 ಡೈಮೆನ್ಷನ್ ಕಾನ್ಸ್ಟಂಟ್ ಅದ, ಅದಕ್ಕೆ ಡೈಮೆನ್ಷನ್ ಇರಂಗಿಲ್ಲ. ಆಮೇಲೆ A ಅನ್ನೋದು A ಅಂಡ್ B ಅವೆಲ್ಲ ಏನು ವೇರಿಯೇಬಲ್ಸ್ ಅವು. ಆ ವೇರಿಯೇಬಲ್ಸ್ ಮೂಲಕ ನಾವ್ ಏನ್ ಮಾಡ್ತೀವಿ, ಪವರ್ ಅನ್ನ ಇಕ್ವೇಟ್ ಮಾಡ್ತೀವಿ. ಎಕ್ಸಾಂಪಲ್, Qದು ಡೈಮೆನ್ಷನ್ ಏನದ ಅಂದ್ರ ಡಿಸ್ಚಾರ್ಜ್ದು m0 L⁻³ T⁻⁻1. ಓಕೆ, ಡಿಸ್ಚಾರ್ಜ್ ಡೆಫಿನಿಷನ್ ಏನದ m⁻0 L⁻³ T⁻⁻1. ನೆಕ್ಸ್ಟ್ K ಹೆಂಗ್ ಸೇಮ್ ಹಂಗಿದಂಗ ಹೇಳ್ರಿ. ಏರಿಯಾದ ಏನದ ಲೆಂತ್ ಇಂಟು ಬ್ರೆಡ್ತ್, ಅದಕ್ಕಾಗಿ L² ತಗೋತೀವಿ, A ಆಸ್ ಇಟ್ ಈಸ್. ಆಮೇಲೆ ವೆಲಾಸಿಟಿ ಏನಾಗ್ತದ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಹಂಗಾಗಿ L ಡಿವೈಡೆಡ್ ಬೈ T. L ಡಿವೈಡೆಡ್ ಬೈ T, ಅದು T ಏನಾಗ್ತದ ಮೇಲ್ಗಡೆ ಹೋಗ್ತದ, T⁻⁻1. B ಆಸ್ ಇಟ್ ಈಸ್. ಅವಾಗ ಈ ಡೈಮೆನ್ಷನ್ ಈ ಡೈಮೆನ್ಷನ್ ಈಕ್ವಲ್ ಮಾಡ್ಬೇಕು. ಹೆಂಗ್ ಈಕ್ವಲ್ ಮಾಡಬೇಕು, ಎಮ್ದ ಪವರ್ ಏನದ ಅದು ಎಮ್ಗೆ ಈಕ್ವಲ್ ಮಾಡ್ಬೇಕು, ಎಲ್ಲದ ಪವರ್ ಏನದ ಎಲ್ಗೆ ಈಕ್ವಲ್ ಮಾಡ್ಬೇಕು, ಟಿದ ಪವರ್ ಏನದ ಟಿಗೆ ಈಕ್ವಲ್ ಮಾಡ್ಬೇಕು. ಓಕೆ, ಹೆಂಗಂದ್ರ ಎಮ್ದು 0 ಅದ, ಈ ಸೈಡ್ ಎಮ್ದು ಇಲ್ಲೇ ಇಲ್ಲ, ಯಾಕಂದ್ರೆ ಈ ಸೈಡ್ ಮಾಸ್ ಇಲ್ಲೇ ಇಲ್ಲ, ಈ ಸೈಡ್ ಅಟ್ಟೆ ಎಮ್ ಅದ. ಅವಾಗ ಏನ್ ಮಾಡ್ಬೇಕು, ಅದನ್ನ ಬಿಟ್ಟು ಬಿಡ್ಬೇಕು. ನೆಕ್ಸ್ಟ್ ಟಿ ಹೋರಿ, ಟಿದ ಏನದ -1 ಅದ ಪವರ್, ಈ ಸೈಡ್ ಏನದ, ಈ ಸೈಡ್ -1 ಅದ. ಅದಕ್ಕೆ ಹೆಂಗ್ ತಗೋಬೇಕಂದ್ರ
-1 is equal to -b. ಓಕೆ, ಪವರ್ ಏನ್ ತಗೋಬೇಕು? -b. ಯಾಕಂದ್ರೆ ಇಲ್ಲಿ -1 ಅದ, t⁻⁻1 ಅದ, ಅದ್ರ ಸಂಬಂಧ ಏನಾಗ್ತದೆ? -b ಅದ. -1 ಈಕ್ವಲ್ ಟು -b ಏನಾಗ್ತದೆ? ಎರಡು ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, b is equal to 1 ಅಂತ ಬರ್ತದೆ. ಏನದು? ಪವರ್ ಆಫ್ t. ನೆಕ್ಸ್ಟ್ ಪವರ್ ಆಫ್ l�3 ಅದ. ಇಲ್ಲಿ ಏನದಾವ್? ಎರಡು ಅದಾವ್. ಒಂದು l⁵b ಅದ, ಇನ್ನೊಂದು l² ಅದ. ಅವಾಗ ಹೆಂಗ್ ತಗೋಬೇಕಂದ್ರ 3 is equal to 2a plus b. ಅರ್ಥ ಆಯ್ತು? 2a plus l⁵b plus l⁵2a. ಇದು ಏನದ? 3 ಅದ. 3 is equal to 2a plus b. ಇಲ್ಲಿ ಮೈನಸ್ ಬರ್ತಂದ್ರ ಮೈನಸ್ ಆಗ್ತದ, ಪ್ಲಸ್ ಇತ್ತಂದ್ರ ಪ್ಲಸ್. ಇದು ಪ್ಲಸ್ ಅದ, ಅದ್ರ ಸಂಬಂಧ ಪ್ಲಸ್ ಇರ್ತದ. ಆಮೇಲೆ -1 -b ಅದಕ್ಕೆ ತಗೊಂಡಿವಿ ಅಂದ್ರೆ ಇಲ್ಲಿ -1 ಇತ್ತು, ಇಲ್ಲಿ -1 ಇತ್ತು, ಅದ್ರ ಸಂಬಂಧ ಮೈನಸ್ ತಗೊಂಡು. ಇಲ್ಲಿ 3 ಪ್ಲಸ್ ಅದಾವು, ಅದ್ರ ಸಂಬಂಧ 3 ಪ್ಲಸ್ ತಗೋತೀವಿ. 3 is equal to 2a plus b ಬರ್ತದ. 2a is equal to b ಅನ್ನೋದು 1 ಅದ, ಅದರ ಸಂಬಂಧ 1 ಇಲ್ಲಿ ಇಕ್ವೇಟ್ ಮಾಡಬೇಕು. 3 - 1 ಏನಾಗ್ತದ? 2 - b ಆಗ್ತದ. 2 - 1 is equal to 1. ಅವಾಗ ಏನ್ ಮಾಡಿದ್ವಿ ನಾವು? a ಮತ್ತು b ಇದು ಕ್ಯಾಲ್ಕುಲೇಟ್ ಮಾಡಿದ್ವಿ. a ಎಷ್ಟದ? 1 ಅದ. b ಎಷ್ಟದ? 1 ಅದ. ಅವಾಗ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ a, b, c ಇನ್ ಇಕ್ವೇಶನ್ ನಂಬರ್ 1. q is equal to k into a. a ಎಷ್ಟದ? 1 ಅದ. b ಏನಷ್ಟದ? 1. ಇಟ್ ಈಸ್ ನಥಿಂಗ್ ಬಟ್ v into a. ಇದಕ್ಕೆ ಏನಂತಾರ? ರ್ಯಾಲೀಸ್ ಮೆಥಡ್ ಅಂತ. ಡಿಸ್ಚಾರ್ಜ್ ಕ್ಯೂ ಅದ, ಅದು ಹೆಂಗ್ ಡಿಪೆಂಡ್ ಮಾಡ್ತೀವಿ? ಏರಿಯಾ ಇಂಟು ವೆಲಾಸಿಟಿ. ಇದೆಲ್ಲ ಎಕ್ಸಾಂಪಲ್ ಅವರೇ ಕೊಡ್ತಾರ ಎಕ್ಸಾಮ್ದಾಗ. ಓಕೆ, ಹಿಂಗ್ ಕೊಡ್ತಾರ, ನೀವು ಅದನ್ನ ಬರೀಬೇಕಷ್ಟೇ. ಹಿಂಗ್ ಬರೀಬೇಕು ಮತ್ತು ಡೈಮೆನ್ಷನ್ ಗೊತ್ತಿರೋ. ಎಕ್ಸಾಂಪಲ್, ಕ್ಯೂ ದ ಡೈಮೆನ್ಷನ್ m⁻0, l⁻3, t⁻−1. ಡಿಸ್ಚಾರ್ಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಗೊತ್ತಿರ್ಬೇಕು ನೀವು. ಏರಿಯಾ ಇಂಟು ವೆಲಾಸಿಟಿ, ಅದ್ರ ಮೂಲಕ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಹಿಂಗ ಡಿಫರೆಂಟ್ ಎಕ್ಸಾಂಪಲ್ಸ್ ಬರ್ತಾವ ರ್ಯಾಲೀಸ್ ಮೆಥಡ್. ನೀವು ಏನ್ ಮಾಡ್ಬೇಕಂದ್ರೆ ಈಗ ಎಲ್ಲಾ ಡೆಫಿನಿಷನ್ ತಿಳ್ಕೊಂಡಿರ್ಬೇಕು ನೀವು. ಎಕ್ಸಾಂಪಲ್ ಏನೇನ್ ಡೆಫಿನಿಷನ್ ಅದಾವ ಅಂದ್ರ, ಫೋರ್ಸ್ ಡೆಫಿನಿಷನ್ ಏನದ? ಓಕೆ, ಫೋರ್ಸ್ ಡೆಫಿನಿಷನ್ ಏನದ? ಮತ್ತು ಮಾಸ್ ಅಂತೂ m. ಓಕೆ, ಆಮೇಲೆ ಒಂದು ಮಿನಿಟ್, ಎಕ್ಸಲರೇಷನ್ ಡೆಫಿನಿಷನ್ ಏನದ? ಅವನ್ನೆಲ್ಲ ತಿಳ್ಕೊಬೇಕು ನೀವು. ಅವನ್ನೆಲ್ಲ ತಿಳ್ಕೊಂಡ್ರೆ ಏನಾಗ್ತದ? ಒಂದು ಐಡಿಯಾ ಬರ್ತದ. ಅವನ್ನೆಲ್ಲ ತಿಳ್ಕೊಂಡ್ರೆ ಏನಾಗ್ತದ? ಡೆಫಿನಿಷನ್ ಏನದಾವು, ಓಕೆ, ಡೆಫಿನಿಷನ್ ಏನೇನದಾವು ಮತ್ತು ಅದನ್ನ ಡಿರೈವ್ ಹೆಂಗ್ ಮಾಡ್ತೀವಿ. ಓಕೆ, ವೆಲಾಸಿಟಿ ಅಂದ್ರೆ ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಹಿಂಗ ಪವರ್ ದ ಡೆಫಿನಿಷನ್ ಏನದ? ಓಕೆ, ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್. ವರ್ಕ್ ಡನ್ W is equal to F into S. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್. ಇವೆಲ್ಲ ಡೆಫಿನಿಷನ್ ಟೆಕ್ಸ್ಟ್ ಬುಕ್ ನಾಗೂ ಇರ್ಬೋದು, ಅಥವಾ PUC ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ನಾಗೂ ಇರ್ಬೋದು. ಅವನ್ನೆಲ್ಲ ಸರ್ಚ್ ಮಾಡ್ರಿ, ಸರ್ಚ್ ಮಾಡಿ ಅವನ್ನೆಲ್ಲ ಬಯಾಟ್ ಮಾಡ್ರಿ ಡೆಫಿನಿಷನ್. ಆ ಡೆಫಿನಿಷನ್ ಗೊತ್ತಿದ್ರೆ ಈಸಿ ಆಗ್ತದೆ. ಇಟ್ಸ್ ಭಾಳ ಈಸಿ ಅದ ಚಾಪ್ಟರ್. ಈಸಿಲಿ ನೀವು 20 ಮಾರ್ಕ್ಸ್ ತಗೋಬಹುದು. ಓಕೆ, ಇಷ್ಟು ಮಾಡ್ರಿ, ನಾಳೆ ನೋಡೋಣಂತ. ಬಾಯ್.